ಹಾಯ್ ಫ್ರೆಂಡ್ಸ್, ಮೋಟ್ರಿಸಮ್ ಕಡೆಯಿಂದ ಇದೊಂದು ಚಿಕ್ಕ ಪಾಟು ನೋಡಿ. ಕೈಯಲ್ಲಿ ಹಿಡಿದ್ರೇನು ಗೊತ್ತಾಗಲ್ಲ ನಿಮ್ಗೆ. ಇದೊಂದು ಚಿಕ್ಕ ಪಾಟು, ಇದರಿಂದ ಬಂದ್ಬಿಟ್ಟು ನಿಮ್ ಇಂಜಿನೇ ಸೀಸ್ ಆಗುತ್ತೆ ಅಂತ ನಂಬ್ತೀರಾ? ಹೌದು. ಇದೊಂದು ಮ್ಯಾಗ್ನೆಟ್ ಕೀ ಅಂತಾರೆ ಇದನ್ನ. ಬನ್ನಿ, ಅದು ಹೆಂಗ್ ಸೀಸ್ ಆಗುತ್ತೆ, ಏನು ಈ ಚಿಕ್ಕ ಪಾಟಿಂದ ಹೆಂಗ್ ಸೀಸ್ ಆಗುತ್ತೆ ಅಂತ ಕೇಳ್ತೀರಲ್ಲ, ಬನ್ನಿ ತೋರಿಸ್ಕೊಡ್ತೀನಿ ಇದರಲ್ಲಿ. ಇದು ಏನಾಗುತ್ತೆ ಅಂದ್ರೆ ವರ್ಕ್ ಆಗೋದು ಇಲ್ಲಿ ಮ್ಯಾಗ್ನೆಟ್ ಶಾಫ್ಟ್ ಇಂದ, ಇಂಜಿನ್ ಇಂದ ಶಾಫ್ಟ್ ಬರುತ್ತಲ್ಲ, ಇದ್ರಲ್ಲಿ ಬಂದ್ಬಿಟ್ಟು ಕುತ್ಕೊಂಡು ಇದ್ರಲ್ಲಿ ಹೋಗಿ ಮ್ಯಾಗ್ನೆಟ್ ಕುತ್ಕೊಳ್ಳುತ್ತೆ ನಿಮ್ಗೆ. ಈ ಮ್ಯಾಗ್ನೆಟ್ ಅಲ್ಲಿ ಗ್ರೂ ಬರುತ್ತಲ್ಲ, ಈ ಗ್ರೂ ಅಲ್ಲಿ ಹೋಗ್ಬಿಟ್ಟು ಆ ಕೀ ಕರೆಕ್ಟ್ ಆಗಿ ಹೋಗಿ ಕುತ್ಕೊಂಡು ನಿನ್ಗೆ ಇದು ಪಿಸ್ಟನ್ ಬಂದ್ಬಿಟ್ಟು TDC ಅಲ್ಲಿ ಟೈಮಿಂಗ್ ಬರುತ್ತಲ್ಲ, ಈ ಪಿಸ್ಟನ್ ಟೈಮಿಂಗ್ ನೋಡೋದು ಎಲ್ಲ ಬಂದ್ಬಿಟ್ಟು ಆ ಕೀನೇ ಬಂದ್ಬಿಟ್ಟು ಶಾಫ್ಟ್ ನ ಹೋಲ್ ಇಂಜಿನ್ ನ ಬಂದ್ಬಿಟ್ಟು ರೊಟೇಟ್ ಮಾಡಕ್ಕೆ ಈ ಬರೀ ಒಂದು ಕೀ, ಈ ಸಣ್ಣ ಕೀ. ಇದೇನಾಗಿದೆ ಅಂದ್ರೆ ಈ ಗಾಡಿಯಲ್ಲಿ ಕಸ್ಟಮರ್ ಓವರ್ ಕ್ರೂಸಿಂಗ್ ಮಾಡೋರೆ. ಕ್ರೂಸಿಂಗ್ ಮಾಡಿ ಓವರ್ ಸ್ಪೀಡ್, ಹೈ ಸ್ಪೀಡ್ ಅಲ್ಲಿ ಒಂದು 120 140 ಎಲ್ಲ ಇಟ್ಕೊಂಡು ಒಂದು 100 ಕಿಲೋಮೀಟರ್ ಓಡಿಸೋರೆ. ನೋಡಿದ ತಕ್ಷಣ ಸ್ವಲ್ಪ ಸೌಂಡ್ ಆಗಿ ಗಾಡಿ ಆಫ್ ಆಯ್ತು ಅಂತ ಬಂತು ಕಂಪ್ಲೇಂಟ್. ನೋಡಿದ್ರೆ ಬಿಚ್ ನೋಡಿದ್ರೆ ಆ ಕೀ ಬಂದ್ಬಿಟ್ಟು ಈ ತರ ಇರೋ ಕೀ ಹೆಂಗಾಗಿದೆ ನೋಡಿ. ಈ ತರ ಎರಡು ಪೀಸ್ ಹಾಕ್ಬಿಟ್ಟೈತೆ ಕೀ, ಎರಡು ಪೀಸ್ ಆಗಿ ಇಲ್ಲೆಲ್ಲ ಬಂದ್ಬಿಟ್ಟು ಡ್ಯಾಮೇಜ್ ಆಗಿ ಶಾಫ್ಟ್ ಎಲ್ಲ ನೋಡಿ ಹೆಂಗಾಗಿದೆ. ಶಾಫ್ಟ್ ಇಲ್ಲೆಲ್ಲ ನೋಡಿ ಫುಲ್ಲು ಡ್ಯಾಮೇಜ್. ಇದಲ್ಲಿ ನೋಡಿ ಹೆಂಗಾಗಿದೆ, ಒಳಗಡೆ ನೋಡಿ ಫುಲ್ ಡ್ಯಾಮೇಜ್ ಆಗಿದೆ. ಶಾಫ್ಟ್ ಎಲ್ಲ ಡ್ಯಾಮೇಜು, ಎಲ್ಲ ಪೌಡ್ರ್ ಪೌಡ್ರ್ ಆಗ್ಬಿಟ್ಟಿದೆ ಶಾಫ್ಟ್ ಅಲ್ಲೆಲ್ಲ. ಇಂಜಿನ್ ಫುಲ್ಲು ಹಂಗೆ ಸ್ಟಾಪ್ ಆಗಿ ನಿಂತೈತೆ. ಸದ್ಯ ಏನಾಗಿಲ್ಲ ಅಂದ್ರೆ ವಾಲ್ ಬೆಂಡ್ ಆಗಿಲ್ಲ, ಪಿಸ್ಟನ್ ಎಲ್ಲ ಚೆನ್ನಾಗಿದೆ, ಬೇರೆ ಮ್ಯಾಗ್ನೆಟ್ ಮಾತ್ರ ಹೋಗಿದೆ, ಶಾಫ್ಟ್ ಹೋಗಿದೆ ಅಷ್ಟೇ. ಈ ಒಂದ್ ಪಾರ್ಟ್ ಚೇಂಜ್ ನೋಡಿಲ್ಲ ಅಂದ್ರೆ ಇವಾಗ ಪ್ರತಿ ಓಲ್ಡ್ ಇಂಜಿನ್ನೇ ನೀವು ರೀಬಿಲ್ಡ್ ಮಾಡ್ಬೇಕು. ಇವಾಗ ಬಿಚ್ಚಿ ಇದೆಲ್ಲ ಶಾಫ್ಟ್ ಎಲ್ಲ ಚೇಂಜ್ ಮಾಡೋದ್ರಲ್ಲಿ ಇದು ಬಂದ್ಬಿಟ್ಟು ಆಫ್ಟರ್ ಆಲ್ ಒಂದು ಅಮ್ಮಮ್ಮ ಅಂದ್ರೆ ನಿಮ್ಗೆ ಒಂದು 30 ರೂಪಾಯಿಂದ 20 ರೂಪಾಯಿ ಇರುತ್ತೆ ಇದು ಕೀ, ಮ್ಯಾಗ್ನೆಟ್ ಕೀ. ಸೊ ಇದರಿಂದ ನಿಮ್ಗೆ ಬಂದ್ಬಿಟ್ಟು ಇವಾಗ ರೀಬಿಲ್ಡ್ ಮಾಡಕ್ಕೆ ಆಲ್ಮೋಸ್ಟ್ 35,000 ಆಗುತ್ತೆ ಇವಾಗ ಖರ್ಚು. ಶಾಫ್ಟ್, ಆಮೇಲೆ ಹೆಡ್ ರೀಸೆಟ್, ಪ್ಯಾಕಿಂಗ್ ಕಿಟ್, ಟೈಮಿಂಗ್ ಚೈನು, ಈ ಮ್ಯಾಗ್ನೆಟ್ ಎಲ್ಲ ಚೇಂಜ್ ಮಾಡಿದ್ರೆ ಅಷ್ಟು ಅಮೌಂಟ್ ಬರುತ್ತೆ. ಸೊ ಎವ್ರಿ ನಿಮ್ಗೆ ಒಂದು 10,000 to 15,000 ಕಿಲೋಮೀಟರ್ಗೆ ಈ ಮ್ಯಾಗ್ನೆಟ್ ಕೀನ ಸರ್ವಿಸ್ ಮಾಡಾಗ, ಇಲ್ಲ ಪ್ಯಾಕಿಂಗ್ ಏನಾದ್ರು ಚೇಂಜ್ ಮಾಡಾಗ, ಇಲ್ಲಾಂದ್ರೆ ಇದು ಮ್ಯಾಗ್ನೆಟ್ ಅನ್ನ ಬಿಚ್ಚುವಾಗ ಅವಾಗ ಚೆಕ್ ಮಾಡ್ಕೋಬೇಕು. ಇಲ್ಲಾಂದ್ರೆ ಇದೇ ತರ ಬಂದ್ಬಿಟ್ಟು ಇಂಜಿನ್ ಬಿಚ್ಚೋ ಪ್ರಾಬ್ಲಮ್ ಇರುತ್ತೆ ನಿಮ್ದಲ್ಲೂ. ಅದೇ ತರ ಹೈವೇ ಅಲ್ಲಿ ಬಂದ್ಬಿಟ್ಟು ಕ್ರೂಸಿಂಗ್ ಮಾಡಾಗ ಬಂದ್ಬಿಟ್ಟು ಸೊ ರ್ಯಾಂಡಮ್ ಆಗಿ ಕ್ರೂಸ್ ಮಾಡ್ರಿ. ಒಂದೇ ಕ್ರೂಸಿಂಗ್ ಅಲ್ಲೇ ಇಟ್ಕೊಂಡು 120 140 ಎಲ್ಲ ಇಟ್ಕೊಂಡು ಓಡಿಸ್ತಾ ಇದ್ರೆ ಇದೇ ಪ್ರಾಬ್ಲಮ್ ಆಗೋದು ನಿಮ್ಗೂನು. ಸೊ ಇಂಜಿನ್ ಬಂದ್ಬಿಟ್ಟು ಸೌಂಡ್ ಆಗಿ ತಕ್ಕಂತ ಆಫ್ ಆಗೋದು ಎಲ್ಲ ನೀವು ಆಗುತ್ತೆ ನಿಮ್ಗೂ. ಸೊ ಇದೇ ತರ ಟಿಪ್ಸ್ ಅಂಡ್ ಇನ್ಫಾರ್ಮೇಶನ್ ತಿಳ್ಕೊಳಕ್ಕೆ ಮೋಟರಿಸಮ್ ಪೇಜ್ ನ ಫಾಲೋ ಮಾಡಿ. ಥ್ಯಾಂಕ್ ಯು, ಬಾಯ್.